ನಮಸ್ಕಾರ ಸ್ನೇಹಿತರೆ, ನಿಮ್ಮ ವಿಆರ್ ಬ್ರದರ್ಸ್ ಡೇಗೆ ಸ್ವಾಗತಂ ಸುಸ್ವಾಗತಂ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕಾಮ ಕೇಳಿಸ್ಕೊ. ಈಗಾಗಲೇ ಟೈಟಲ್ ತಮ್ಮನೇನು ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ನಮ್ಮ ತೋಟದಲ್ಲಿ ಬೋರ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಪಾಯಿಂಟ್ ಮಾಡ್ತಿದ್ದಾರೆ. ಪಾಯಿಂಟ್ ಮಾಡೋರು ಆಲ್ರೆಡಿ ನಮ್ಮ ತೋಟದೊಳಗಡೆ ಆಲ್ರೆಡಿ ಬಂದು ಪಾಯಿಂಟ್ ಮಾಡ್ತಾಯಿದ್ದಾರೆ. ನಾವು ಒಂಚೂರು ಕೆಲಸ ಇರೋದ್ರಿಂದ ಲೇಟಾಗಿ ಬಂದ್ಬಿಟ್ಟು ಮನೆಗೆ ಹೋಗಿ ನೋಡೋಣ. ಆಯಿತು. ಆಮೇಲೆ ಇದೇ ನಮ್ಮ ತೋಟ. ಇದೆಲ್ಲ ಆಲ್ರೆಡಿ ನಾವು ತೆಂಗಿನ ಸಸಿ ಹಾಕಿದ್ದೀವಿ. ಇದೆಲ್ಲ ಮುಂಚೆ ಬಾವಿಯಿಂದ ನೀರು ಹೊಡ್ಕೊಂಡು ಮಳೆ ನೀರಲ್ಲೇ ಬೆಳೆಸಿದ್ವಿ. ಈ ಬೋರ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ಬೋರ್ ಕೊಡಿಸೋ ಪ್ಲ್ಯಾನು. ಅವರು ಅವಾಗಲಿಂದ ನೀರು ಎಲ್ಲಿ ಬೀಳುತ್ತೆ ಅಂತ ಪಾಯಿಂಟ್ ಹುಡುಕ್ತಾ ಇದ್ದಾರೆ. ಅವರೇ ಪಾಯಿಂಟ್ ಮಾಡೋರು. ಈಗಾಗಲೇ ಒಂದು ಪಾಯಿಂಟ್ ಮಾಡಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೋರ್ ಪಾಯಿಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇವರಿಗೆ ಬೋರಿಂದ ಲಾರಿ ಬರೋಕ್ಕೆ ಹೇಳಿದ್ವಿ. ಅವರು ಮೇನ್ ರೋಡಿಗೆ ಬಂದಿದ್ದಾರಂತೆ. ನಮ್ಮದು ಮೇನ್ ರೋಡಿಂದ ನಮ್ಮ ತೋಟ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಇರೋದ್ರಿಂದ ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಹುಡುಗರು ಯಾರು ಬಂದಿಲ್ಲ. ನಿನ್ನೆ ಒಂದು ಸ್ವಲ್ಪ ಜ್ಯೂಸ್ ಪಾರ್ಟಿ ಇತ್ತು, ಹಂಗಾಗಿ ಎಲ್ಲ ಲೇಟ್ ಆಗಿದ್ದಾರೆ. ಅವ್ರಿಗೂ ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್ ಫೋನ್ ಮಾಡಿದ್ದೀನಿ, ಬರಕ್ಕೆ ಹೇಳಿದ್ದೀವಿ. ಬರ್ತಾರ ಅವರು. ಬನ್ನಿ. ತುಂಬಾ ದಿವಸದಿಂದ ನಾವು ಮಾಡಿಸ್ಬೇಕು ಅಂತ ಇದ್ವಿ. ಕೊನೆಗೂ ಇವತ್ತು ಆ ದಿನ ಕೋಡ್ ಬಂದೈತೆ. ಇಲ್ಲೇ ಮೇನ್ ರೋಡಲ್ಲಿ ಗಾಡಿಗಳು ನಿಂತಿದ್ದಾವೆ. ಇಲ್ಲಿಂದ ಒಂದು ಎಷ್ಟೊಂದು ಅರ್ಧ ಕಿಲೋಮೀಟರ್ ಆಗುತ್ತಲ್ಲ. ಹಾಂ, ಈಗ ಲಾರಿಗಳು ಬರ್ತಾ ಇದ್ದಾವೆ. ಅದೇ ಮೇನ್ ರೋಡಿಂದ ಈ ದಾರಿಲಿ ಹೋಗ್ಬೇಕು. ಹೊರಗಡೆ ಇದೆ ನಮ್ಮ ತೋಟ. A few moments later. ಎಲ್ಲರಿಗೂ ತಿಂಡಿ ತರಕ್ಕೆ ಹೋಗ್ತಿದ್ದೀವಿ. ಆಮೇಲೆ ಬಂದು ಲಾಕ್ ಕಂಟಿನ್ಯೂ ಮಾಡ್ತೀವಿ. ನಾವು ಮತ್ತೆ ನಮ್ಮ ಫ್ರೆಂಡ್ ನಮ್ದು ಅವ್ರದ್ದು ಒಂದೇ ದಿವಸ ಲಾರಿ ಬಂತು, ಒಂದೇ ದಿವಸ ಪಾಯಿಂಟ್ ಆಯ್ತು. ಲಾರಿ ಬೇರೆ ಬಂದು ಇವತ್ತೇ ಪಾಯಿಂಟ್ ಆಯ್ತು. ನನ್ನಿಂದ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಇವತ್ತೇ ಲಾರಿನ ಸಿಕ್ತು ನಮಗೆ. ಲಾರಿ ಹಿಂಗ್ ಸಿಗಲ್ಲ, ಕಾಯ್ಬೇಕು ಲಾರಿಗೆ. ಇವತ್ತು ನಮಗೆ ಪಾಯಿಂಟ್ ಆದ ತಕ್ಷಣ ಸಿಕ್ತು. ಇವ್ರದ್ದು ಬೋರ್ ಕೋರ್ಸಿ. ಈಗ ಅವರು ಈಗ ಯಾಕೆ ಕಷ್ಟಪಡ್ತಿದಾರೆ ಅಂದ್ರೆ ಪುನೀತ್ ಅವರಿಗೆ ಪಾಯಿಂಟ್ ಇದು ಪಾರ್ಟಿ ಕೇಳಕ್ಕೆ. ಮತ್ತೆ ಅಲ್ಲ ಸ್ಟೀಲ್ ಮಿಕ್ಸ್ ಬರುತ್ತೆ, ವೈಟ್ ಬರುತ್ತೆ. ಅದು ಹಿಡಿಯಲ್ಲ. ಅದು ನೋಡ್ತಾರ ಅವರು. ಈಗ ಜಾಗ ಸಟ್ ಮಾಡ್ಕೊಂತಾರೆ ರಸ್ಮಟ್ಟ ಅವರು. ಹೇಳ್ಕಳಿ ಅನ್ಎಜುಕೇಟೆಡ್ ಬಡೇತವ. 3 ಲಕ್ಷ ದುಡ್ಡು ಖಾಲಿ ಆಗತ್ತ ಲಾರಿನೇ ಬಿಟ್ಟಿರಲ್ಲ ಆಚೆ. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲ್ಲ.
ಹಾ ನಾವೆಲ್ಲ ಕೊಟ್ಟು ನಮ್ಮ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾ ಅಷ್ಟೇ. ಆಮೇಲೆ ಅಲ್ಲೊಂದು ಬುಲೆಟ್ ಐತೆ ಅಲ್ಲ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಆ ಸಣ್ಣ ಬುಲೆಟ್ ಹಾಕಿತ್ತು, ದೊಡ್ಡ ಬುಲೆಟ್ ಇದು 2 ಪೈಪಿಂಗ್ ನೀರ್ ಬರುತ್ತಾ? ಸೀಪೇಜ್ ಬರುತ್ತೆ. ಸೇಫ್ ಏನ ಹಂಗಂದ್ರೆ ಒಳ್ಳೆ ನೀರಲ್ಲ ಜೋಪ್ ನೀರು 2 ಪೈಪಿಗೆ ಜೋಪ್ ನೀರು ಅಂತ ಅಂದಿದ್ದಾರೆ. ಈಗ ಇದು 3ನೇ ಪೈಪ್ ಕೂರಿಸ್ತಿರೋದು. ಹಾ ಇವರು ಇಲ್ಲಿ ಕೆಲಸ ಮಾಡಬಿಟ್ಟು ಬರೀ ಫೋನ್ ಹಿಡ್ಕೊಂಡು ಹೋಗ್ತಾರೆ. ಹಿಂದಿ ಅವರ ಜೊತೆ ಕನ್ನಡಿಗ ಅಂತ ಹಾಕೋದು, ಬರೀ ಹಿಂದಿ ಮಾತಾಡೋದು. ಮಾಡ್ತಾರೆ ಇವರು. ಕೆಲ್ಸಪ್ಪ ಅಂತಾರೆ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ಇವರು ಹೇಳ್ಯಾರೆ, ಇವ್ರು ಹೇಳ್ದಂಗೆ ಆಗ್ತಿದೆ. ಈಗಲೇ ಕೇಸಿಂಗ್ ಮಾಡೋದಲ್ಲ. ತಿಂಡಿ ತಳದಲ್ಲ ಅಲ್ಲ ಮೋಟೋ ತರಕ್ಕೆ ಹೋಗಿತ್ತು. ಮೋಟರ್ ತರಕ್ಕೆ ಹೋಯ್ದ. ಓ ಪುನೇ ರೆಡಿ ಮಾಡ್ಕೊಳ. ಪುನಿ ಎಷ್ಟು ಮೇಲೆ? ನಿಂದೆಷ್ಟು? ಏನಿಲ್ಲ, ಒಂದ್ರ ಮೇಲೆ ಆಯ್ತು ನಂದು. ನಾನು ಬಡವ. ಈಗ ಎಣ್ಣೆ ಹೊಡೆಯಲ್ಲ ತಾನೆ? ಆ ಮಾತು ವಾಪಸ್ ತಗೊಳ್ಳಿ. ವಾರಕ್ಕೆ ಒಂದ್ಸರಿ ಆದ್ರೂ ಹೊಡಿತೀನಿ. ಅದಿರ ಬದುಕಕ್ಕಾಗಲ್ಲ ಗುರುವೆ, ನನಗೆ ಬದುಕಕ್ಕಾಗಲ್ಲ. ಮತ್ತೆ ಕೊಡ್ಸಕ್ಕಾಗಲ್ಲ. 500 ಲೆಕ್ಕಾಚಾರಕ್ಕೆ ನಮ್ಮ ಟಾರ್ಗೆಟ್ ಅದು ಇಳಿಸ್ಬೇಕು. ಅದು 1 ಡಬಲ್ ತಂತಾರೆ ಅವಾಗ. ಕೊಡದಲ್ಲಿ ನೀರ್ ಹಾಕಿ ಇವೆಲ್ಲ ಇಲ್ಲಿ ನೋಡಿ, ಇವೆಲ್ಲ ಕೊಡದಲ್ಲೇ ನೀರ್ ಹಾಕಿದ್ದು ಅಣ್ಣ. ಈ ಸಸಿಗಳೆಲ್ಲ ನಂಗೆ ಕೊಡದಲ್ಲೇ ನೀರ್ ಕೊಡದಾಗ ಹಾಕಿ ಮೆಣಸು ಬೆಳಿತಾನಂತೆ. ದ್ರಾಕ್ಷಿ ತೋಟ ನೆಕ್ಸ್ಟ್ ಬಿಟ್ಟು ಬರೋದೇ ಬೆಂಗಳೂರು. ಬಂದ್ಬಿಡ್ರಿ. ನಾನು ಹೇಳೋದು ತೋಟದಲ್ಲಿ ದ್ರಾಕ್ಷಿ ಬೆಳೀರಿ, ಸೂಪರ್ ಆಗುತ್ತೆ. ಒಳ್ಳೆ ನೀರು ಬಿದ್ದಿದೆ, ಒಳ್ಳೆ ತೊಟ್ಟಿದೆ, ತೊಳೆಯಕ್ಕೆಲ್ಲ ದ್ರಾಕ್ಷಿ. ಮಾವ, ನಮ್ ಕೆಲ್ಸ ಮುಗಿಯೋ ತನಕ ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡಿ. 20 ವರ್ಷದಿಂದ ಬೋರ್ ಹಾಕ್ಸಕ್ ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಾಡಿ ಮಗ.